ಎಂತೆಂಥ ಹೆಚ್ಚಕ್ಕದೆ ಎಲ್ಲ ಒಂದೇ ಸತಿ ಕೊಟ್ಟು ಬಿಡು ಮರತೆ. ಕಡಿಕ್ ಅದಾಗ್ಲ ಇದಾಗ್ಲ ಅಂಥೇಳಿ ಗಳಿಕ್ಕೊಂದು ಹೇಳ್ತಿರ್ಬೇಡ. ಕೂತಲ್ಲಿ ಅತ್ಲಾಗೆಲ್ಲ ಹೆಚ್ಚಿಕೊಟ್ಟೆ ಹೋಗ್ತೀನಿ. ಯಾಕೆ ಹೆಂಗೆ ಮಾಡ್ತೀಯ? ಕೈಯಲ್ಲಿ ಎಡಿತಿದ್ರು ಮಾಡ್ತೀನಿ ಅಂತೀಯ. ಈಗ ಇದ್ದು ಇಲ್ಲಿ ಒಳಗೆ ಅಂಥವ್ರು ಒಂಚೂರು ಕೆಲಸ ಮಾಡಿಕೊಟ್ಟಿದ್ರು ಕೊಡ್ಬೋದಿತ್ತು. ಏನು ದಂಡು ಕಡಿಯೋಕ್ಕದೆ ಅಂತ ಹೋಗಿದ್ದೆ ನೋಡೋಣ. ಅವನ್ನೆಲ್ಲ ಹೇಳಬೇಡ ನೀನು. ಮಾತೆತ್ತಿದ್ರೆ ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೀಯ. ಈಗ ಏನೀಗ ಮನೇಲಿ ಒಬ್ಬಳೇ ಇರೋದು ಅಂತ ಗೊತ್ತು, ಒಂಚೂರು ಇದು ಮಾಡಬಾರ್ದಿತ್ತ? ನಾನೀಗ ಇಷ್ಟು ಕೆಲಸ ಮಾಡಿಕೊಟ್ಟಿನಲ್ಲ, ಕಡಿಗೆ ಮಗ ಬರಲಿ ಪೂರ್ತಿ ಅವನೇ ಮಾಡಿಕೊಟ್ಟಿದ್ದು ಅಂತೀಯ. ನಿನ್ನ ನಂಬಂಗೂ ಇಲ್ಲ. ಕಾಡೇರಿ ಪುಣಾತ್ಮ ಇಲ್ಲಿ ನನ್ನ ತಲೆ ಬಿಸಿ ನಂಗಾಗ್ಯದೆ. ಮೆಣಸಿನ್ಕಾಯಿ ಒಂದಲ್ಲ ಎರಡಲ್ಲ ಅಂತೇಳಿ 3 ಪ್ಲಾಸ್ಟಿಕ್ ಹಾಕಿ ಕೊಟ್ಟಿಟ್ಟೇನೆ. ಎಂತ ಒಂಥರ ಬೂದಿ ಆಗ್ಯಾವಪ್ಪ, ಒಳಗಿಂದ ಕೈಯ ಆಗ್ಯಾವ. ಎಂಥದ ಈಗ ಹಾಕದ ಪಲ್ಯಕ್ಕೆ ಬೇಡ ಅಂತ ಗೊತ್ತಾಗಲ್ಲ. ಮತ್ತೇನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಅಪ್ಪ ಮಗ ಇಬ್ಬರು ಏನು ನನ್ನ ಸಿಕ್ಕೊಂಡೇ ತಿಂತೀರಿ. 1 kg ಮೇಲದ ಮೆಣಸಿನ್ಕಾಯಿ ಇಷ್ಟನ್ನು ಹಾಳು ಮಾಡದ? ಬಿಸಿಲಾರು ಇದ್ದಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿ ಅಥವಾ ಒಲೆ ತೊಳ್ಮೇಲೆ ಹಾಕಿಟ್ರೆ ಆತಿತ್ತೇನೋ. ಸ್ವಲ್ಪ ಗರಿ ಆದಮೇಲೆ ಮಿಕ್ಸಿ ಮಾಡ್ಬೋದಿತ್ತೇನೋ. ಹಾಗೆ ಮಾಡೋದಪ್ಪ. ಇಷ್ಟು ಮೆಣಸಿನ್ಕಾಯಿ ಹಾಳು ಮಾಡಿದ್ರೆ 400-500 ರೂಪಾಯಿ ಆಗ್ಯದಂತೆ kgಗೆ. ಅಲ್ಲ ನಿಂಗೆ ಅಂತ ಅದೇ 500 ರೂಪಾಯಿ ರೇಟು 1 kg ಮೆಣಸಿನ್ಕಾಯಿ ಹಾಳಾಗ್ತದೆ ಅಂಥೇಳಿ. ಇಂದ ಚಿಕನ್ನಿಗೆ ಮಟನಿಗೆ ಎಷ್ಟದೆ ರೇಟ? ಅವನ್ನ ಹಾಳು ಮಾಡ್ತೀಯಾ? ಮನಸ್ಸು ತಿನ್ನಂಗಿಲ್ಲದೆ ಇದ್ಮೇಲೆ ಮತ್ತೆ ಎಂತಕ್ಕೆ ಮಾಡ್ಬೇಕೆ? ಬದಿ ಇಡು. ದಿನ ಮನೆ ಅಡುಗೆಗೆ ಹಾಕಿ ಖಾಲಿ ಮಾಡೋಕ್ಕಾಗ್ತದೆ. ಇವತ್ತು ಮಾತ್ರ ಅವನ್ನ ಮುಟ್ಟಿಸ್ಬೇಡ. ಎಂಥಾರೊಂದು ಗನಾಗಿ ಮಾಡಬೇಕು ಅಂತ ಜ್ಞಾನ ಮಾಡ್ಕೊಂಡಾಗಲೇ ನಮ್ಮ ಮನೇಲಿ ಹಿಂಗಾಗೋದು. ಈಗ ಬೇರೆ ಮೆಣಸಿನ್ಕಾಯಿ ಇಲ್ಲೇ ಇಲ್ಲ. ಇಲ್ದಿದ್ರೆ ಇದು ಫೋನ್ ಮಾಡು ನಿನ್ನ ಮಗಗುಂದ, ಇದು ತರಕ್ಕೆ ಹೇಳು 1 ಅರ್ಧ kg. ಇಲ್ದಿದ್ರೆ ಖಾರದ ಪುಡಿನೇ ತರಕ್ಕೆ ಹೇಳು, ಕಡಿಯೋಕ್ಕೂ ಸುಲಭ ಆಗ್ತದೆ. ಈ ಹೊಡಿಬಾರ್ದು ಕರೆಂಟ್ ಅದು ನಮ್ಮ ಮನೇಲಿ ಏನಾರು ಅಂದಕ್ಕೂ ಏನು ಗೊತ್ತಾಗ್ತದೆ ಏನೋ, ಹೊಕ್ಕಿಂಡು ಕೂತಾತು. ಆ ಹಿಂಗ್ಸು ನಿನ್ನ ಬೀಗ್ತಿ ಆರ್ಬೀರ ಅಂತಾದರೂ ಅಡುಗೆ ಮಾತ್ರ ಭಾಳ ಗನಾಗಿ ಮಾಡಿತ್ತೆ. ಮೊನ್ನೆ ಭಾಳ ಗನಾಗಿ ಮಾಡಿತ್ತು. ಪಾಪಣ್ಣು ಹಾಗೆ ಹೇಳ್ತಿದ್ದ, ಅಡುಗೆ ಚೆನ್ನಾಗಾಗಿದೆ ಅಂತ ಊಟ ಕೂತವ. ಏನು ಇನ್ನು ಸೊಸೆನು ಹಿಡಿಯರೇ ಇಲ್ಲ ಅಂದ್ಬಿಡು. ಅಷ್ಟು ಹೇಳಿದ್ದೆ ಸೈ. ಅಯ್ಯೋ ನಮ್ಮ ಅಮ್ಮ ಯಾವಾಗಲೂ ಹಿಂಗೆ ಮಾಡೋದು, ಅಡುಗೆ ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದೆ ಅಂತ ಪುರಾಣ ಎತ್ಕಿಬಿಡ್ತು. ಮುದ್ದಣಿಗೆ ಒಂಥರ ಅನ್ನಿಸ್ತೇನು, ಅಡ್ಡ ಮಾತಾಡ್ದ. ಈಗೇನು ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಿದ್ದೀರೋ ಎಂತ ಹೇಳ್ತಿದ್ದೀರಿ? ಅದೇ ಮತ್ತು ನೋಡು ಕೋನಕ್ಕು ಅನ್ನೋದು. ಒಳ್ಳೇದನ್ನೂ ಹೇಳ್ಬೇಕು ಕೆಟ್ಟದನ್ನೂ ಹೇಳ್ಬೇಕು. ಅಡುಗೆ ಚೆನ್ನಾಗಾಗಿತ್ತು ಅಂದೆ, ನಿಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ನ. ನಾವು ಸ್ವಲ್ಪ ಘನಾಗೆ ಮಾಡೋಣ ಅಂತ ಹಂಗೆ ಹೇಳಿದ್ದು. ಈಗ ಕೊಯ್ಯ ಇದು ಮೆಣಸಿನ್ಕಾಯಿ ಎಲ್ಲ ಹಾಕಿ ಅಂತ ಅಡುಗೆ ಹಾಳು ಮಾಡ್ಕಿತೀಯ? ಸುಮ್ಮನಿರು. ತೊತ್ತನನ್ನು ಕೇಳ ತರದೇ ಇದ್ರೆ ನಾನೇ ಹೋಗಿ ತಂದು ಕೊಡ್ತೀನಿ. ಬಾಕಿದ್ದೆಲ್ಲ ಮಾಡ್ಕ್ಯ. ಮಾಡ್ತಾ ಒಂಚೂರು ಓದೂನೇ ಮಾಡು. ಜನ ಎಷ್ಟಾತಾರೆ ಏನೋ ಮರತೆ. ಹಾಗಂತ ಒಂದೊಂದು ಮೆಣಸಿನ್ಕಾಯಿ ಮಧ್ಯೆ ಘನಾಗಿ ಆದವ್ರೆ. ಒಂದು ಕೆಲಸ ಮಾಡ್ತೀರಾನ, ಅಲ್ಲೇ ಕೂತ್ಕೊಂಡಲ್ಲಿ ಹೊಲ್ಲಕ್ಕೆ ನೋಡ್ತೀರಾ? ನಾವು ಮಾತ್ರ ತೆಗೆದ ಇವತ್ತಿನ ಖಾರಕ್ಕೆ ಹಾಕಿ ಉಳಿದಿದ್ದು ದಿನ ಇದು ಮಾಡ್ಕೊಳಕ್ಕೆ ಆತಿತ್ತೇನ? ಹೊಟ್ಟೆ ಒಡೆದು ನೋಡ್ರು ಒಳಗೆ ಘನಾಗೆ ಅದೇ ಏನು ಬೋಷ್ಟಿಗಿಷ್ಟೆ ಅಂತ ಬರಲ್ಲ. ತಿಂದು ನೋಡಿದ್ರೆ ಗೊತ್ತಾಗ್ತಿತ್ತೆ ಏನೋ ಕೊಯ್ಯ ಅದೆಯಾ ಇಲ್ಲ ಅಂತ. ನಿಂಗೆ ಎಂತ ಆತೆ? ಎಂಥ ಮೆಣಸಿನ್ಕಾಯಿ ತಿಂದು ನೋಡ್ತಾರೆ? ಆ ಖಾರದ ಇದರಲ್ಲಿ ಕೊಯ್ಯ ಸಿಹಿಯ ಗೊತ್ತಾಗ್ತದ? ಹೇಳ್ತಿದ್ದೀನಿ ತತ್ತ ನಾನು ಕೇಳ, ಇಲ್ದಿದ್ರೆ ನಾನೇ ಹೋಗಿ ತತ್ತೀನಿ ಅಂಥೇಳಿ ಹಂಗೂ ಹಿಂಗೂ ಅವೇನು ಈಗ ಮನೆಗೆ ಬತ್ತಾನೇನು? ಬೇಗ ಒಂದು ಫೋನ್ ಮಾಡಬಾರ್ದಾ? ಕಾಡಿಕೆಲ್ಲ ಬಂದು ಕೂತ್ಕೊಂಡಿರ್ತಾರೆ, ನೀನು ಇಲ್ಲಿ ಕೊಲೆಗಿಡೋದು ಅದು ಇದು ಅಂಥೇಳಿ ಗಡ್ಬಿಡಿ ಮಾಡ್ತಿರ್ತೀಯ. ಹೇಳಿದ್ರೆ ಸಿಟ್ಟು ಮಾಡ್ತೀವಿ. ಓ ಪುಣ್ಯಾತ್ಮ, ನಿಮ್ಮ ಹತ್ರ ಹೇಳಿದ್ದೆ ಅಲ್ಲ ನಾನು. ಅಡುಗೆ ಮಾಡಿಕೊಟ್ರು ಸಹಿಯಲ್ಲ ಅಷ್ಟೊತ್ತಿನೊಳಗೆ. ಅಲ್ಲ ಈಗ ಅಪ್ಪನ ಕಡೆ ಮಗನ ಕಡೆ ಅಂತ ಹೇಳಿ ಎಷ್ಟು ಜನನ ಕರೆದಿರಿ ಮಾರ?
ಅದನ್ನು ಸುಸ್ತ್ರ ಹೇಳಿ ಕೇಳಿ. ನಾನು ಯಾರನ್ನು ಕರೆಯಕ್ಕೆ ಹೋಗ್ಲಪ್ಪ ಹಮಜ ನಿನ್ನ. ಅಲ್ಲಿ ನಿನ್ನ ಸೊಸೆ ಅಪ್ಪ ಅಮ್ಮ ತಾಯೇನು ಬರೋಲ್ಲ, ಮಾಡ್ತಿ ಬಿಟ್ಟು ಹೆಂಗೆ ಬರ್ತದೆ ತಂದಿಂದ ಬರ್ಬೋದು. ಇನ್ನು ಪವನಿ ಅಂತ ಮಾಡ್ತಾನೆ, ಅವನು ಹೆಂಡತಿ ಒಂದು ಕರಿಬೇಕಾರೆ ಹ್ಞೂ ಬರ್ತೀವಿ ಅಂದ್ಕೊಂಡಾಳು. ಅಲ್ಲೇ ಗಂಡಗೆ ಹೇಳ್ತಾ ಇದ್ದೆ ಹೋಗೋಣ ನಾವು ಅಂತ. ನಂಗೆ ಯಾಕಾರೋ ಕರೆದೆ ಅನ್ನಂಗೆ ಆತು. ಇವು ಏನಾರು ಗಂಡ ಹೆಂಡ್ತಿ ಇಬ್ರು ಕರ್ದೋನ ಏನು ಮಾಡ್ಯಾನ ಕೇಳ್ಕ. ಓ ಸುಳ್ಳಲ್ಲ ನೋಡ, ಅದೊಂದು ಜ್ಞಾನ ಇಲ್ಲೇ ನನಗೆ. ನಿನ್ನ ಮಗನ ಹತ್ರ ಕೇಳ, ಬೋತ್ತಾರ ಮದುಮಕ್ಳು ಎಂತ ಅಂತ. ಮದುವೆ ಆದ ಕಿಲ್ಗೂ ಕರೆದು ಕಳಿಸ್ಲಲ್ಲ ಮಾರತಿ. ಬಂದ್ರೆ ಬಂದ್ಕೊಳ್ಳಿ ಬಿಡಿ, ಅದರಲ್ಲೇನೀಗ. ಇದೇ ಸಂದಲ್ಲಿ ಅದು ಒಂದು ದಾಟೆ ಹೋತದ್ದು. ನಾನು ಹೇಳ್ತಾನೇ ಇದ್ದೀನಿ. ಮೊನ್ನೆ ಪಲ್ಲವಿ ಫೋನ್ ಮಾಡಿದಾಗಲೂ ಹೇಳಿದ್ದೆ, ನಿನ್ನ ಅಣ್ಣನ ಹೆಂಡತಿ ಕರ್ಕೊ ಬರೋಕ್ಕೆ ಹೇಳೋ ಮಾರತಿ ಅಂತ. ಹೇಳ್ತಾ ಬಿಡ್ತಾ ಅಲ್ಲ ತಂಗಿ, ಇಲ್ಲಿಗೆ ಬಂದ ಮೇಲೆ ಆವಾಗಲೇ ಬಂದು ಹೋಗೋಣ ಅನ್ನಂಗೆ ಅದೆಯಾ? ಎಂಥದಾರು ಮಾಡ್ಕೊಂಡ್ಲಿ, ಬರೋದಾದ್ರೆ ಹಂಗೆ ಮುದ್ದಣಿ ಹೇಳ್ದೇ ಇರ್ತಾನ. ಹೇಳ್ತಿದ್ದ, ಎಲ್ಲಾರು ಗ್ಯಾನ್ಗಿನ್ ಮರ್ತು ಹೋದ್ರೆ ಕಡಿಕೆ ಯಾರಿಗೆ ಬೇಕು ಸೀರೆ ಬಟ್ಟೆ ಅಂತ ತರೋದು ಬೇಡನೆ. ಮುಂಚೆ ಬರೋದಲ್ಲ. ರಾತ್ರಿ 10 ಗಂಟೆಗೆ ಬಂದು ಹಾಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಹೋಗೋದು ತರೋಕ್ಕೆ? ಏನು ಸೀರೆ ಬಟ್ಟೆನೇ ಕೊಡ್ಬೇಕಾಗಿಲ್ಲ. ಈಗ ಅವ್ರು ಹೆಂಗಿದ್ದ ಊಡ್ತಾರ ಕೊಡ್ತಾರ ನಮ್ಗೇನಾರ ಗೊತ್ತಾಗ್ತದ? ಈಗಿನ ಕಾಲದ ಹುಡುಗರು ಅದ್ರ ಬದಲು ಸುಮ್ಮನೆ ದುಡ್ಡೇ ಕೊಟ್ಟು ಕಳ್ಸಿದ್ರೆ ಸೈಯತ್ಲಾಗಿ. ಸುಮ್ಮನಿರು, ಎಂಥ ದುಡ್ಡು ಕೊಡೋದು? ಹಾಗೆ ಒಂದು 1000 ರೂಪಾಯಿ ಕೊಡ್ಮೆ ಕೊಟ್ಟರೆ ಕಣ್ಣಿಗೆ ಕಾಣ್ತದ? ಅದೇ 1000 ರೂಪಾಯಿಗೆ ಇಬ್ಬರಿಗೂ ಬರ್ತದೆ. ಒಂದು 600 ರೂಪಾಯಿಗೆ ಒಂದು ಸೀರೆ, 400 ರೂಪಾಯಿಗೆ ಒಂದು ಶರ್ಟ್ ಪೀಸು ತಂದ್ರೆ ಆಗಿ ಹೋಗ್ತದೆ. ಬಟ್ಟೆ ಕಣ್ಣಿಗೂ ಕಾಣ್ತದೆ. ಈ ದುಡ್ಡು ಕೊಟ್ಟರೆ ಎಲ್ಲ ಖರ್ಚಿಗೆ ಬಿದ್ದು ಹೋಗ್ತದೆ. ಸುಮ್ಮನಿರು, ನೀ ಎಂತಕ್ಕೋ ನಿನ್ನ ಮಗನ ಹತ್ರ ಕೇಳ್ಕ ಮಾರತಿ. ನೀವು ಹಂಗಿದ್ದೊಂದು ಬಿರ್ದ ಮಾಡಬೇಡಿ. ಎಂತ 600 ರೂಪಾಯಿಗೆ ಎಂತ ಸಿಗ್ತದೆ? ಬುಳ್ಳಿಗೊಂದು ಲಂಗ್ ಸಿಕ್ಕಲ್ಲ. ಕಡಿಕೆ ಮುದ್ದಣ್ಣೆ ಹಾಗೆ ಜ್ಞಾನ ಮಾಡಿದ್ರೆ ಅಲ್ಲಿ ಯಾರು ಜ್ಞಾನ ಮಾಡದೆ. ನೆಂಟು ಭಾವನ ಹೆಂಡತಿ ಬಂದಾಗ ಅವನಿಗೊಂದು ಆಸೆ ಇರಲ್ಲ, ಗನದೆಂತಾರು ಕೊಟ್ಟು ಕಳಿಸ್ಬೇಕು ಅಂತ. ತರೋದಾದ್ರೆ ಅವನೇ ತತ್ತಾನೆ, ಇಲ್ದಿದ್ರೆ ಹಾಗೆ ಅದ್ರ ಕೈಲಿ ಒಂದು 2000, ಇವನ ಕೈಲಿ ಒಂದು 1000 ಕೊಡದೇ ಇದ್ರೆ ಆಗಲ್ಲ. ಈಗಲೇ ಹೇಳಿನಿ, ಕಡಿಕೆ ನೀವು ಅದೊಂದು ಥರದ್ದೇನಾರು ಇದು ಮಾಡಿರಿ. ಅಂತ ಒಂದು 3000 ತೊಗದೇ ಬಿಟ್ಟಿಯ ನೀನನ್ನ? ಹಾಂ, ಮಾಲೆ ಖರ್ಚಿಗಿಂತ ಬಿಗಿ ಆಗ್ತದಲ್ಲ ಮರತೆ. ಮಕ್ಕಳನ್ನ ಕರ್ದು ಕಳ್ಸೋದ? ಏನು ಬೇಡ, ಸೀರೆ ಬೇಡ, ಬಟ್ಟೆ ಬೇಡ, ದುಡ್ಡು ಬೇಡ, ಬಂದಂಗೆ ಹೋಗಲಿ. ನಾನು ಮತ್ತೆ ಎಂತಕ್ಕೆ ಬರೀ ಕೈಯಲ್ಲಿ ಕಳ್ಸೋದು ಅಂತ ಹಿಂಗೇನಾರು ಇದು ಮಾಡೋಣ ನೋಡಿದ್ರೆ ನಿಂದು ಭಾಳ ಬಿಗಿ ಸರ. ಮಾರ, ಈಗ ಮುದ್ದಣ್ಣಿ ಬರೋ ಹೊತ್ತಾಗಿದೆ. ಅವ ಅಲೈಸಿದ್ರೆ ಏನಂತ ತಿಳ್ಕೊಬೇಕ? ಹೇಳಿ, ಈಗ ಹೆಚ್ಚಾದ್ರೆ ನೀವು ಹೇಳಿ ಮಾರ. ಕಲ್ಬಿದ್ದು ಹೋಗ್ಲಿ, ಮೆಣಸಿನ್ಕಾಯಿ ಬೇರೆ ಮಾಡೀನಿ, ಸಮ ಆಗ್ಬೋದು ಅಂತ ಮಾಡ್ಕೊಂಡೀನಿ. ನೋಡೋಣ ಎಂತದೆ ಅಂಥೇಳಿ. ಈಗ ಹೇಳಿ ಮಾರತಿ. ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ರೆ ನಂಗೆ ಸೊಂಟಲ್ಲೇ ಸೆಟ್ಕೊಂಡೇ ಹೋತಿತ್ತು. ಈಗ ಎಂತ ಮೆಣಸಿನ್ಕಾಯಿ ತರ್ಬೇಕಾ ಎಂತ? ತರಬೇಕು ಅಂದರೆ ಪಕ್ಕನ ಹೇಳಬೇಕು. ಮೊನ್ನೆ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ. ಒಂದು ಗಳಿಗೆ ನನ್ನ ಬಿಟ್ಟು ಎತ್ಲಗೂ ಹೋಗಲ್ಲ, ಮಾತಾಡ್ತಾನೇ ಇದ್ದರು. ಇವತ್ತೀಗ ಅವ್ರು ಬಂದಮೇಲೆ ನಾನು ಎತ್ಲಗೂ ಹೋಗಲ್ಲ, ಎಂಥ ಕೆಲಸನೂ ಮಾಡಿಕೊಡಲ್ಲ. ಆದರೆ ತೋಟ ಗೆದ್ದಿಗೆಲ್ಲ ಒಂದು ಸತಿ ಕರ್ಕೊಂಡೋಗಿ ಬರ್ಬೇಕು ಅಂತ ಅದೇ. ನೋಡೋಣ, ಹೊತ್ತಣಿಕೆ ಬಂದರೆ ಹೋಗೋದು, ಇಲ್ದಿದ್ರೆ ಎಂಥರಾಗಲಿ. ಬೀಗರು ಭಾಳ ಹತ್ರ ಆಗಿಬಿಟ್ಟಿರಿ. ಮಾತಾಡ್ತಾ ಕೂತ್ಕೊಳ್ಳಿ. ಈಗ ಯಾರೇನು ಬೇಡ ಅಂತ ಹೇಳಲ್ಲ, ಮೆಣಸಿನ್ಕಾಯಿ ತರೋದು ಬೇಡ, ನಾನು ಅವ್ರನ್ನೇ ಸಮ್ ಮಾಡಿದೆ. ಹಂಗಾರೆ ನಾ ಅಲ್ಲೇ ಒಂಚೂರು ಮೊಗ್ಲು ಊರ್ತೀನಿ ಮಾರತಿ. ಕೂತ ಇದ್ನಲ್ಲ, ಬೆನ್ನು ಹಿಡ್ಕೊಂಡಂಗಾಗ್ಯದೆ. ದೇವ್ರು ನಡೆಸ್ಕೊಟ್ಟು ಮನಸ್ಸು ಹಿಂಗೊಂದು ಆದ್ರಲ್ಲ, ಅದೇ ಪುಣ್ಯ. ಎಲ್ಲಿಗೂ ಬೈಲೆ ಹೊಲ್ಡಲ್ಲ ಅಂತಿದ್ರು. ಮೊನ್ನೆ ಒಂದು ಹೋಗಿ ಬಂದಮೇಲೆ ಗೆಲುವು ಆಗ್ಯಾರೆ. ಏನಮ್ಮ ಮಂಚಪ್ಪ ಕೊಡ್ರು ಇಷ್ಟೊತ್ತು ಅಡುಗೆ ಮನೆಯಲ್ಲೇ ಇದ್ರು? ಮಾತುಕತೆ ಭಾಳ ಜೋರು ಆತ ಇತ್ತೇನೋ? ನಾ ಬರಬಾರ್ದಿತ್ತ ಹೆಂಗೆ ಮರತಿ? ಸುಮ್ಮನೀರ, ಇನ್ನೊಂದು ಹುಡುಗ ಎಷ್ಟೊತ್ತಿಗೂ ಹಿಂಗಿದು ಹೊಯ್ಲು ಹರಿತಿರಕ್ಬೇಕಾರೆ ಹೇಳು. ಇದು ನಿನ್ನ ನೆಂಟು ಭಾವನ ಹೆಂಡ್ತಿ ಬರ್ತಾರನ? ಕರ್ದಿಯಾ ಮದುಮಕ್ಳನ್ನ?
ಕರೆದೆ ನಾನು. ಅವ್ರದ್ದು ಅದೇ ರಾಗ ಇರ್ತದಲ್ಲ, ಯಾವಾಗಲೂ ರಜೆ ಇಲ್ಲ ನಾ ಹೋಗ್ಬೇಕು ಅಂದರು. ನಾನು ಮತ್ತೇನು ಭಾಳ ಒತ್ತಾಯ ಮಾಡೋಕ್ಕೂ ಹೋಗಲ್ಲ. ಹೆಂಗೆ ತಂಗಿ ಅಲ್ಲದೆ ತಂಗಿ ಬಂದಾಗಲೇ ಬಂದು ಹೋಗಲಿ ಅಂದ್ಕೊಂಡು ಸುಮ್ಮನಾದೆ. ಎಂತ ಕೇಳ ಅಪ್ಪೆಂತಾರು ಹೇಳಿದ್ರ ಮದುಮಕ್ಕಳು ಬಂದರೆ ಏನಾರು ಖರ್ಚದೆ ಅಂತ? ಇಲ್ಲಪ್ಪ, ಎಂತ ಹೇಳ್ತಾರೆ. ಒಳ್ಳೆ ಕಥೆ ಆಯ್ತು, ನೀ ಹೇಳೋದು ನೋಡಿದ್ರೆ ಅವರೇ ಜ್ಞಾನ ಮಾಡಿದ್ದು. ಮದುಮಕ್ಳನ್ನ ಕರೆದು ಕಳಿಸಿದ್ರೆ ಆತಿತ್ತು ಮಾರತಿ. ಈಗ ನಾವು ಮದುಮಕ್ಳು ಅಂತ ಕರೆಯೋಷ್ಟೊತ್ತಿಗೆ ಅವ್ರು ಹಳಬ್ರಾಗಿ ಹೋಗಿರ್ತಾರೆ. ಎಂತ ಕೇಳು, ಬರೋದಾದ್ರೆ ಮತ್ತೆ ಪಕ್ಕನ ಹೋಗಿ ಸೀರೆ ಬಟ್ಟೆ ಅಂತಾರೆ ತರ್ಬೇಕಲ್ಲ, ಸಾಧಾರಣದವೆಲ್ಲ ಎಲ್ಲ ಆಗ್ತವೆ ಅವರಿಗೆ ಅಂತ ಅದೇ ಮಾತಾಡ್ತಾ ಕೂತಿದ್ರು. ಖರ್ಚಾಗ್ತದೆ ಎಲ್ಲದಕ್ಕೂ ಒಂದೇ ಸಮ ಹೇಳ್ತಾರೆ ಅಂತ ಮಾಡಿಯಾ? ಹಂಗೆ ಒಂದು 2-3 ಸಾವಿರ ರೂಪಾಯಿ ಕಡಿಮೆ ಅಂತ ಇದು ಮಾಡೋಕ್ಕಾಗ್ತದೆ? ದುಡ್ಡಾದೆ ದುಡ್ಡಿಗೆ ಅಂತ ಬಿಸಿ ಇಲ್ಲ, ಎಲ್ಲರೂ ಕತ್ಲೆ ಆದ್ಮೇಲೆ ಬಂದರೆ ಅಂಗಡಿ ಬಾಗಿಲು ತೆಗ್ದಿರ್ಬೇಕಲ್ಲ ಅಂತೇಳಿ ಹೇಳ್ತಾಯಿದ್ರು. ಹಾಕಿ ಕೇಳಿಸ್ಕೊಂಡೆ ಕಣಮ್ಮ, ಹೇಳಿದ್ದಷ್ಟೇ. ಅಪ್ಪ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿನಿ. ಅವಾಗಲೇ ಬಂದೆ. ಮತ್ತು ನೀವಿಬ್ಬರು ಇಲ್ಲಿ ಮಾತಾಡ್ತಿದ್ರಲ್ಲ, ಸುಮ್ಮನೆ ಆಚೆಗೆ ಹೋಗಿ ಆ ಚಿಕನ್ನು ಮಟನ್ನು ಎಲ್ಲ ಮುಚ್ಚಿಟ್ಟು ಈಚೆಗೆ ಬಂದಿದ್ದೆ ಅಷ್ಟೇ. ಆದರೂ ನೀನು ನೋಡಮ್ಮ, ಅಪ್ಪ ಹೇಳ್ತಾ ಇದ್ದಾರೆ ಹಂಗೊಂದು 2-3 ಸಾವಿರ ರೂಪಾಯಿ ಬೇಕಾಗ್ತದೆ ಅಂತ. ನೀನು 600 ರೂಪಾಯಿ ಸೀರೆ 400 ರೂಪಾಯಿ ಶರ್ಟ್ ಪೀಸು ಅಂತಿದ್ದಲ್ಲ. ಈಗ ಯಾರು ಅಷ್ಟು ರೇಟಿಂದ ಹಾಕ್ತಾರಮ್ಮ? ಅಯ್ಯೋ ಮುದ್ದಣ್ಣೆ, ಅದೇ ಮಗನೇ, ನಾನು ಎಲ್ಲಿ ಹಂಗೆ ಹೇಳಿನ? ನಿಂಗೆ ಯಾರು ಅಕ್ಷರ ಹೆಂಗೆ ಕೇಳ್ತ ಮರಯ್ಯ? ನಿನ್ನ ಅಪ್ಪನೇ ಹೇಳಿದ್ದ 600 ರೂಪಾಯಿ ಸೀರೆ ಆದರೂ ಸಾಕು, 400 ರೂಪಾಯಿ ಇದಾದರೂ ಸಾಕು ಅಂತ ಹೇಳ್ಯಾರೆ. ನಾನು ದುಡ್ಡೇ ಕೊಟ್ರೆ ಆಗ್ತದೆ ಅಂದಾಗ, ಇಲ್ಲ ಇಷ್ಟರಲ್ಲೇ ಮುಗೀತದೆ, ದುಡ್ಡಾದ್ರೆ ಹಮ ಕೊಡ್ಬೇಕಾಗ್ತದೆ ಅಂತ ಹೇಳ್ಯಾರೆ. ನಾನು ಹೇಳಿನಿ, ಇಲ್ಲ 2,000 ಒಬ್ಬರಿಗೆ, 1,000 ಒಬ್ಬರಿಗೆ, ಒಂದು 3,000 ಬೇಕಾಗ್ತದೆ ಅಂತ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ, ಅದೇ ಮಗನೇ, ನಾನು ಹಂಗೆ ಹೇಳ್ತೀನಣ್ಣ. ನಂಗೆ ಗೊತ್ತಮ್ಮ ನೀನು ನಂಗೆ ಹೇಳಲ್ಲ ಅಂತ. ಇಲ್ಲಿ ಕೇಳಿಸ್ಕೊಂಡವ್ನಿಗೆ ಮತ್ತು ಯಾರು ಏನು ಹೇಳ್ಯಾರೆ ಅಂತ ಕೇಳಿಸಿರಲ್ಲ, ಅಷ್ಟು ಗೊತ್ತಾಗಲ್ಲ ನಿಂಗೆ. ಹಂಗಾರೆ ಈಗ ಅಪ್ಪ ಹಂಗೆ ಹೇಳ್ದು ಕೂಡಲೇ ನಾನೇನಾರು ಸಿಟ್ಟು ಮಾಡ್ಕೊತೀನಿ ಅಂತ ಮಾಡ್ದ? ಏನು ಅಂದ್ಕೊಳೋದು ಇಲ್ಲ. ಅವ್ರು ಹೇಳಿದ್ದು ಕೇಳಿಸ್ಕೊಂಡಿನಿ, ಅವರೇ ಹೇಳಿದ್ದು ಅಂತ ಗೊತ್ತು. ನೋಡೋಣ ಅಂತ ಸತ್ಯ ಬಾಯಿ ಬಿಡ್ಸೋಕ್ಕಾಗಿ ಹೇಳಿದೆ, ಅಂತೂ ಬಾಯಿ ಬಿಟ್ಟೇ ಬಿಟ್ಟ.